ಹಲೋ ಫ್ರೆಂಡ್ಸ್, ನಾನು ನಿಮ್ಮ ನವ್ಯ ಲಂಡನಿಂದ ಮಾತಾಡ್ತಾ ಇರೋದು. ನಾನು ತುಂಬ ದಿನ ಆದಮೇಲೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಮಗನಿಗೆ ಕ್ರಿಸ್ಮಸ್ ಹಾಲಿಡೇಸ್ ಇದ್ದಿದ್ದರಿಂದ ನಾನು ಸ್ವಲ್ಪ ಬ್ಯುಸಿಯಾಗಿದ್ದೆ. ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟೈಮೇ ಸಿಗಲಿಲ್ಲ. ಇವತ್ತು ನಾನು ನಿಮಗೆ ಲಂಡನ್ ಕ್ರಿಸ್ಮಸ್ ಲೈಟ್ಸ್ ಹೇಗಿತ್ತು, ಯಾವ ರೀತಿ ಡೆಕೋರೇಷನ್ ಮಾಡಿದರು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಅವತ್ತು ಕ್ರಿಸ್ಮಸ್ ಲೈಟ್ಸ್ ನೋಡೋಕ್ಕೆ ಅಂತಲೇ ಪ್ಲ್ಯಾನ್ ಮಾಡಿ ಸಂಜೆ ಹೊರಟಿದ್ವಿ. ಆಗ ಎಲ್ಲ ಸ್ಟ್ರೀಟಲ್ಲೂ ಕೂಡ ತುಂಬ ಡಿಫ್ರೆಂಟಾಗಿ ಲೈಟ್ ಅರೇಂಜ್ಮೆಂಟ್ಸ್ ಮಾಡಿದರು. ಹಾಗೆ ಹಾಲಿಡೇಸ್ ಇದ್ದಿದ್ದರಿಂದ ತುಂಬ ಕ್ರೌಡ್ ಕೂಡ ಇತ್ತು. ಎಲ್ಲರೂ ಫೋಟೋಸ್ ತಗೊಳ್ಳೋದ್ರ ಜೊತೆಗೆ ವೀಡಿಯೋಸ್ ಮಾಡೋದ್ರಲ್ಲೂ ಕೂಡ ತುಂಬ ಬ್ಯುಸಿಯಾಗಿ ಹೋಗಿದ್ರು. ಜೊತೆಗೆ ಆ ಕ್ರೌಡಲ್ಲಿ ಮೊಬೈಲ್ ಯಾರು ಕದ್ಕೊಂಡು ಹೋಗ್ತಾರೋ ಅಂತ ಭಯ ಕೂಡ ಇರ್ತಿತ್ತು. ಹಾಗೆ ಸ್ಟ್ರೀಟ್ ಹತ್ತಿರ ಇರೋ ಮಾಲ್ಗಳಲ್ಲೂ ಕೂಡ ಡೆಕೋರೇಷನ್ ಮಾಡಿದ್ರು. ಆಮೇಲೆ ನೀವು ಇಲ್ಲಿ ಕ್ರಿಸ್ಮಸ್ ಟ್ರೀಸ್ನ ನೋಡ್ಬೋದು, ಅದಕ್ಕೂ ಕೂಡ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು. ಮಾಲ್ಗೆ ಎಂಟರ್ ಆಗೋ ಮುಂಚೆ ಕ್ರಿಸ್ಮಸ್ ಟ್ರೀ ಲೈಟಿಂಗ್ಸು ಎಲ್ಲರಿಗೂ ವೆಲ್ಕಮ್ ಮಾಡೋ ರೀತಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆ ಹತ್ತಿರದಲ್ಲಿ ಚರ್ಚ್ ಇತ್ತು, ಅಲ್ಲಿ ಕೂಡ ಚರ್ಚ್ ಹೊರಗಡೆ ಕ್ರೌಡ್ ಇತ್ತು. ಯಾಕೆ ಅಂತ ನೋಡೋಕ್ಕೆ ಹೋದಾಗ ಅಲ್ಲಿ ಕ್ರಿಸ್ಮಸ್ ಟ್ರೀಗೆ ಡೆಕೋರೇಷನ್ ಮಾಡಿದ್ರು. ಹಾಗೆ ಆಮೇಲೆ ಚರ್ಚ್ ಒಳಗಡೆ ಪ್ರೇಯರ್ ಕೂಡ ಆಗ್ತಿತ್ತು. ಹಾಗಾಗಿ ಹೊರಗಡೆನೆ ನಿಂತ್ಕೊಂಡು ಸ್ಯಾಂಟಾ ಕ್ಲಾಸ್ ಬರ್ಬೋದು ಅಂತ ಹೇಳಿ ಅಲ್ಲಿ ತುಂಬ ಜನ ವೇಟ್ ಮಾಡ್ತಿದ್ರು. ಬಟ್ ಆ ಟೈಮಲ್ಲಿ ನಮಗೆ ಸ್ಯಾಂಟಾ ನೋಡೋಕ್ಕೆ ಸಿಗಲಿಲ್ಲ. ಹಾಗೆ ಮುಂದೆ ನಡ್ಕೊಂಡು ಹೋಗ್ತಾ ಇದ್ರೆ ಯಾರಿಗೂ ಎಲ್ಲೂ ಬೋರ್ ಆಗದೆ ಇರೋಷ್ಟು ಡಿಫ್ರೆಂಟ್ ಲೈಟಿಂಗ್ಸ್ ಕಾಣಿಸ್ತಿತ್ತು. ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಅವತ್ತು ಹೊರಗಡೆ ತುಂಬ ಚಳಿ ಇದ್ದರೂ ಕೂಡ ಎಲ್ಲರೂ ಆ ಲೈಟ್ಸ್ ನೋಡಬೇಕು ಅಂತಲೇ ಫ್ಯಾಮಿಲಿ ಸಮೇತ ಬಂದು ತುಂಬ ಎಂಜಾಯ್ ಮಾಡ್ತಾಯಿದ್ರು. ಹಾಗೆ ಮುಂದೆ ಹೋಗುವಾಗ ಸರ್ಕಲ್ ಹತ್ರ ತುಂಬ ಕ್ರೌಡ್ ಇತ್ತು. ಯಾಕೆ ಅಂತ ನೋಡಿದರೆ ಹ್ಯಾರಿ ಪಾಟರ್ ಸ್ಟುಡಿಯೋನ ನೋಡ್ತಾ ಎಲ್ಲ ಫೋಟೋಸ್ ತಗೋತಿದ್ರು. ಆ ದೂರದಲ್ಲಿ ನಿಂತ್ಕೊಂಡು ಆ ಸ್ಟುಡಿಯೋ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಆಮೇಲೆ ನನ್ನ ಮಗನಿಗೆ ಹ್ಯಾರಿ ಪಾಟರ್ ಅಂದರೆ ತುಂಬ ಇಷ್ಟ. ಹಾಗಾಗಿ ಅದರ ಹತ್ರ ಹೋಗಿ ಫೋಟೋಸ್ ತೆಗೆಸ್ಕೊಂಬರೋಣ ಅಂತ ಫೋಟೋ ತೆಗೆಸ್ಕೊಂಡು ಬಂದ್ವಿ.
ಲೈಟಿಂಗ್ಸ್ ನೋಡೋಕ್ಕೆ ಹೇಗೆ ಜನ ಬಂದಿದ್ರು ಹಾಗೆ ಕೆಲವರು ಆ ಮಧ್ಯದಲ್ಲೂ ರೀಲ್ಸ್ ಕೂಡ ಮಾಡ್ತಾ ಎಂಜಾಯ್ ಮಾಡ್ತಿದ್ರು. ಹಾಗೆ ಇಲ್ಲಿ ನಡ್ಕೊಂಡು ಹೋಗೋಕ್ಕೆ ಆಗಲ್ಲ ಅನ್ನೋರಿಗೂ ಕೂಡ ಓಪನ್ ಬಸ್ಸು, ಸೈಕಲ್ ಗಾಡಿಗಳು ಈ ಥರದ್ದೆಲ್ಲ ಆಪ್ಷನ್ಸ್ ಇತ್ತು. ಇದರಲ್ಲೂ ಕುತ್ಕೊಂಡು ಎಲ್ಲ ಕಡೆ ಲೈಟಿಂಗ್ಸ್ ನೋಡಿಕೊಂಡು ಹೋಗ್ಬೋದಿತ್ತು. ಅವತ್ತು ಹೊರಗಡೆ ತುಂಬ ಚಳಿ ಇದ್ದರೂ ಕೂಡ ಲೈಟಿಂಗ್ಸ್ ಮಾತ್ರ ಫುಲ್ ನೋಡಿಕೊಂಡೇ ಹೋಗಬೇಕು ಅನ್ನೋ ಒಂದು ಹಠ ಕೂಡ ಇತ್ತು. ಹಾಗೆ ಅವತ್ತು ಆ ಲೈಟಿಂಗ್ಸ್ ಫೋಕಸ್ಗೆ ಅಲ್ಲಿರುವ ಎಲ್ಲ ಶಾಪ್ಗಳು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆ ಎಲ್ಲ ಕಡೆ ಶಾಪ್ ಬೋರ್ಡ್ಸ್ಗಳು ಕೂಡ ತುಂಬ ಫೋಕಸ್ ಆಗಿ ಅಟ್ರ್ಯಾಕ್ಟ್ ಮಾಡೋ ರೀತಿ ಇತ್ತು. من عيونه
ಹಾಗೆ ಮುಂದೆ ಹೋಗುವಾಗ ಕ್ರೌಡ್ ಕೂಡ ತುಂಬ ಕಮ್ಮಿ ಇತ್ತು. ಯಾಕೆ ಅಂದರೆ ರಾತ್ರಿ ಲೇಟ್ ಆಗಿರೋದ್ರಿಂದ ಜನ ಕಮ್ಮಿ ಇದ್ದರು. ಹಾಗಾಗಿ ನಾವು ಬೇಗ ಬೇಗ ಮುಂದೆ ಹೋಗ್ತಾ ಹೋದ್ವಿ. ಹಾಗೆ ಮುಂದೆ ಹೋಗಬೇಕಾದ್ರೆ ಕೊನೆಗೆ ಸ್ಯಾಂಟಾ ಕಾಣಿಸಿದ್ರು. ಕ್ರಿಸ್ಮಸ್ ಟೈಮ್ ಆಗಿರೋದ್ರಿಂದ ಸ್ಯಾಂಟಾ ಕಾಣಿಸಲ್ಲ ಅಂತ ಬೇಜಾರಾಗಿತ್ತು. ಕೊನೆಗೂ ಕಾಣಿಸಿದ್ರಲ್ಲ ಅನ್ನೋ ಒಂದು ಖುಷಿ ಕೂಡ ಸಿಕ್ತು. ಹಾಗೆ ತುಂಬ ಲೇಟ್ ಆಗಿದ್ದರಿಂದ ಸ್ಯಾಂಟಾ ಕೂಡ ಅವತ್ತು ಬ್ಯುಸಿಲಿ ಮನೆಗೆ ಹೊರಟಿದ್ರು. ಕೊನೆಗೆ ನಾವು ಮನೆಗೆ ಹೋಗೋಣ ಅಂತ ಹೋಗ್ತಾ ಇರಬೇಕಾದ್ರೆ ಅಲ್ಲೇ ಒಂದು ಸ್ಮಾಲ್ ಫೌಂಟೇನ್ ಕೂಡ ಕಾಣಿಸ್ತು. ಹಾಗೆ ಹೋದರೆ ಒಂದು ದೊಡ್ಡ ಕ್ರಿಸ್ಮಸ್ ಟ್ರೀಗೆ ಡೆಕೋರೇಷನ್ ಕೂಡ ಮಾಡಿದ್ರು. ಮತ್ತು ಕ್ರಿಸ್ಮಸ್ ಟೈಮ್ ಆಗಿದ್ದರಿಂದ ಜೀಸಸ್ ಹುಟ್ಟಿರೋ ಜಾಗನ ಕೂಡ ರೀಕ್ರಿಯೇಟ್ ಮಾಡಿದ್ರು. ನೋಡೋಕ್ಕಂತೂ ತುಂಬಾ ಚೆನ್ನಾಗಿತ್ತು. ಫೆಸ್ಟಿವಲ್ ಟೈಮ್ ಆಗಿರೋದ್ರಿಂದ ಅಲ್ಲೇ ಒಂದು ಚಿಕ್ಕದಾಗಿ ಫೆಸ್ಟಿವ್ ಬಾರ್ ಅಂತ ಕ್ರಿಯೇಟ್ ಮಾಡಿದ್ರು. ಹಾಗೆ ಚಿಕ್ಕದಾಗಿ ಫುಡ್ ಸ್ಟಾಲ್ಸ್ಗಳನ್ನ ಕೂಡ ಇಟ್ಟಿದ್ರು. ಲಂಡನಲ್ಲಿ ಕ್ರಿಸ್ಮಸ್ ಲೈಟಿಂಗ್ಸ್ ನೋಡಿ ನೀವು ಖುಷಿಯಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ಇವತ್ತಿನ ವಿಡಿಯೋ ನೋಡಿ ನಿಮಗೆ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.